ನಿವಿ, ಡಿಪಾರ್ಟ್ಮೆಂಟ್ಗೆ ಅನುಮಾನ ಬಂದಿದೆ, ಮಗುವಿನ ಬಗ್ಗೆ ಹೆಚ್ಚು ಸುಳಿವು ಸಿಕ್ಕಿದೆ ಅಂತ ನಾನು ಎಷ್ಟೇ ಹೇಳಿದ್ರು ನೀವು ಕೇಳಲಿಲ್ಲ, ಹಠ ಮಾಡಿದ್ರು. ನಾನು ಹೇಳ್ದಾಗಲೇ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ರೆ ಆ ರೀತಿ ಸರ್ಚ್ ಆಗ್ತಿರ್ಲಿಲ್ಲ. ಅವಿನಾಶ್, ನಾನು ನಿಮಗೆ ಫೋನ್ ಟ್ರೈ ಮಾಡಿದೆ, ನಾಟ್ ರೀಚಬಲ್ ಬರ್ತಾ ಇತ್ತು. ನಿನ್ನೆ ಮೊನ್ನೆ ಕೂಡ ಮಾಡಿದೆ, ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಾ ಇತ್ತು. ಅಫ್ಕೋರ್ಸ್, ನಾನು ಊರಲ್ಲಿ ಇರಲಿಲ್ಲ, ಆನ್ ಡ್ಯೂಟಿ ಮೇಲೆ ಬೇರೆ ಊರಿಗೆ ಹೋಗಿದ್ದೆ. ನಿವಿ, ನಂಗೆ ಇನ್ನೊಂದು ವಿಚಾರ ಗೊತ್ತಾಗಲಿಲ್ಲ. ಪೊಲೀಸ್ನವ್ರಿಗೆ ಮಗು ಸಿಕ್ಕಿದೆ, ಅದು ನಿಮ್ಮನೇಲೇ ಇದೆ ಅನ್ನೋ ಗುಮಾನಿ ಹೇಗೆ ಬಂತು? ಅಲ್ಲ ಅವಿನಾಶ್, ಪೊಲೀಸ್ ಅನುಮಾನ ನನಗೆ ಹೇಗೆ ಗೊತ್ತಾಗ್ಬೇಕು ಹೇಳಿ? ಬೆಂಕಿ ಇಲ್ಲದೆ ಹೊಗೆ, ನೀರಿನ ಪಸೆ ಇಲ್ಲದೆ ಒದ್ದೆ ಆಗಲ್ಲ ಅನ್ನೋದು ಬರೀ ಗಾದೆ ಅಲ್ಲ. ಅಂದರೆ ಏನು ಇಂಪಾರ್ಟೆಂಟ್ ವಿಚಾರ ಅಲ್ಲ ಬಿಡು. ಆದರೆ ಆ ಮಗು ಬಗ್ಗೆ ಇನ್ನೂ ಏನೇನೋ ವಿಚಾರಗಳಿದೆ ಅನ್ನೋದು ನಿಜ ಆದಾಗಾಯಿತು. ಆ ನಿಜದ ಹಿಂದೆ ನಿಮ್ಮ ಮನೆಯವ್ರ ನೆರಳು ಓಡಾಡ್ತಾ ಇದೆ, ಅದು ನಿಂಗೆ ಗೊತ್ತು ತಾನೆ? ನಿಜವಾಗ್ಲೂ ಅಂಥದ್ದೇನೂ ಇಲ್ಲ ಅವಿನಾಶ್, ಇದ್ರೂ ನನಗೆ ಗೊತ್ತಿಲ್ಲ. ಗೊತ್ತಿದ್ದು ವಿಷಯನ ಮುಚ್ಚಿಡೋ ಪ್ರಯತ್ನ ನಾವು ಯಾರೂ ಮಾಡ್ತಾ ಇಲ್ಲ. ಇದು ಸತ್ಯ. ನಿವಿ, ನೀನು ಸತ್ಯ ಹೇಳಿದ್ರು ಹೇಳದೇ ಇದ್ರು ನನ್ನ ಹೆಂಡತಿ ಆಗೋದಂತೂ ಗ್ಯಾರಂಟಿ. ನೀನು ಒಳ್ಳೆಯವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ಬರು ರಿಂಗ್ ಎಕ್ಸ್ಚೇಂಜ್ ಆಗಿದೆ. ಯಾವುದೇ ಕಾರಣಕ್ಕೂ ನಾನು ನಂಬಿಕೆ ದ್ರೋಹ ಮಾಡೋದಿಲ್ಲ, ಈ ಕಾರಣಕ್ಕೂ ಕೂಡ. ಅವಿನಾಶ್ ಪ್ಲೀಸ್, ಈ ವಿಚಾರ ಬಿಟ್ಟು ಬೇರೆ ಏನಾದರೂ ಮಾತಾಡ್ಬೋದಲ್ಲ? ನೀವಿ, ಬೇರೆ ಮಾತಾಡೋಕ್ಕೆ ಬೇಕಾದಷ್ಟು ಟೈಮ್ ಇದೆ ಕಣೆ. ನಿಮ್ಮ ದೊಡ್ಡಪ್ಪ 4 ತಿಂಗಳು ಸುದೀರ್ಘವಾದ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಆದರೆ ಈ ಸಂದಿಗ್ಧದಿಂದ ನಿನ್ನ ಬಿಡುಗಡೆ ಮಾಡೋದು ನನ್ನ ಕರ್ತವ್ಯ. ನಾಳೆ ನೀ ನನ್ನ ಹೆಂಡತಿ ಆದಮೇಲೆ ಕಾನೂನು ಎದುರುಗಡೆ ಹೀಗಾಯ್ತಲ್ಲ ಅಂತ ಕೊರಗಬಾರ್ದಲ್ವಾ? ಅದಕ್ಕೆ ಪದೇ ಪದೇ ಆ ಮಗು ಬಗ್ಗೆ ನಿಂಗೇನಾರು ಸತ್ಯ ಗೊತ್ತಿದೆಯಾ ಅಂತ ಕೇಳ್ತಾ ಇದ್ದೀನಿ. ಇಲ್ಲ ಅವಿನಾಶ್, ನನಗೆ ಗೊತ್ತಿರೋ ಸತ್ಯನ ನಾನು ನಿಮ್ಮ ಹತ್ರ ಈಗಾಗಲೇ ಹೇಳಿದ್ದೀನಿ. ಹೋಗಲಿ ಬಿಡು. ನೀವಿ, ನಮ್ಮ ಮದುವೆ ಬಗ್ಗೆ ನಿಮ್ಮ ಮನೇಲಿ ಏನಂತಾರೆ? 4 ತಿಂಗಳು ಮದುವೆ ಯಾಕೆ ಮುಂದಕ್ಕೆ ಹಾಕಿದ್ರು ಅಂತ ನಿಂಗೆ ಗೊತ್ತಾಯ್ತಾ? ಇಲ್ಲ ಅವಿನಾಶ್, ನನಗೆ ಅಣ್ಣ ದೊಡ್ಡಪ್ಪ ಏನೂ ಹೇಳಲಿಲ್ಲ. ಮೊನ್ನೆ ನೀವು ನಮ್ಮ ಮನೆಗೆ ಬಂದು ಆ ವಿಷಯ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ದೊಡ್ಡಪ್ಪ ಬೆಂಗಳೂರಿಗೆ ಬಂದಿದ್ದೆ ನಮ್ಮ ಮದುವೆನ ನಿಶ್ಚಯ ಮಾಡೋದಕ್ಕೆ. ಹೌದಾ? ನಿಮ್ಮ ತಂದೆನೂ ಫೋನ್ ಮಾಡಿ ಇದೇ ರೀತಿ ಗೊಂದಲದ ವಿಷಯ ಹೇಳಿದರು. ನಾನೇ ಮದುವೆನ 4 ತಿಂಗಳು ಪೋಸ್ಟ್ಪೋನ್ ಮಾಡಿದ್ದೀನಿ ಅಂತ ನಿಮ್ಮ ದೊಡ್ಡಪ್ಪ ನಿಮ್ಮ ತಂದೆ ಹತ್ರ ಹೇಳಿದ್ರಂತೆ. ನೀವಿ, ದೇವಕಿಯವ್ರ ಮಗುವಿನ ಗೊಂದಲದ ಹಾಗೆ ಈಗ ನಮ್ಮ ಮದುವೆ ಗೊಂದಲ ಶುರುವಾಗಿದೆಯಾ? ಅದಕ್ಕೂ ಇದಕ್ಕೂ ಹೋಲ್ಸೋದು ಸರಿನಾ ಅವಿನಾಶ್? ದೊಡ್ಡಪ್ಪನಿಗೆ ನಮ್ಮೂರು ಜೋಯಿಸ್ರ ಮೇಲೆ ತುಂಬ ನಂಬಿಕೆ. ಅವ್ರು ಏನೇ ಕೆಲಸ ಮಾಡಬೇಕು ಅಂದರೂ ಅವ್ರನ್ನ ಕೇಳೇ ಮಾಡೋದು. ಏನಪ್ಪ, ನನಗಂತೂ ಈ ಮದುವೆ ಮುಹೂರ್ತದ ಬಗ್ಗೆ ಹೆಚ್ಚಿನ ನಂಬಿಕೆ ಇಲ್ಲ. ನಿಮ್ಮ ಹಳೆ ಬಿಡು ಫ್ಯಾಮಿಲಿಗೆ ಇರ್ಬೋದು ಅನಿಸುತ್ತೆ, ಅದಕ್ಕೆ ಮದುವೆ ಮುಂದೆ ಹಾಕಿದ್ದಾರೆ. ಅಯ್ಯೋ, ನಾನು ಹೀಗೆ ಹೇಳಿದೆ ಅಂತ ನಿಮ್ಮ ಮನೆಯವ್ರ ಮುಂದೆ ಹೇಳಬೇಡ ಮಾರೈತಿ. ನಿವಿ, ಮದುವೆ ಮುಂದೆ ಹಾಕಿದ್ದು ನನಗೇನೋ ಖುಷಿ ಕೊಟ್ಟಿದೆ. ಮದುವೆ ಆದಮೇಲಿನ ಫೀಲ್ಗಿಂತ ನಿಶ್ಚಿತಾರ್ಥ ಆದಮೇಲಿನ ಫೀಲು ತುಂಬ ಚೆನ್ನಾಗಿರುತ್ತಂತೆ. ಅಯ್ಯೋ, ಹಾಗಂತ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು. ನಿನಗೂ ಹಾಗೆ ಅನ್ನಿಸ್ತಾ ಇದೆಯಾ? ಅವಿನಾಶ್, ಲೇಟ್ ಆಯಿತು, ಮನೆಗೆ ಹೊರಡೋಣವಾ? ಸರಿ ಬಿಡಮ್ಮ. ಇರೋ 4 ತಿಂಗಳು ಟೈಮ್ನ ಹೇಗೆ ಪ್ಲ್ಯಾನ್ ಮಾಡಿ ಸದುಪಯೋಗ ಮಾಡ್ಕೋಬೇಕು ಅಂತ ಯೋಚನೆ ಮಾಡೋಣ. ಹಾಂ, ನಿವಿ, ಕಡೆದಾಗ ಕೇಳ್ತಾ ಇದ್ದೀನಿ, ಮಗು ಬಗ್ಗೆ ನಿಂಗೇನು ಗೊತ್ತಿಲ್ಲ ಅಲ್ವಾ?
ಕೇಳಬೇಕು ಅನ್ನಿಸ್ತು, ನೇರವಾಗಿ ಕೇಳಿದೆ. ಕೇಳಕ್ಕೆ ಮುಂಚೆ ನಿನ್ನ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದು ನಂಗೆ ಗೊತ್ತಿತ್ತು. ಅಯ್ಯೋ ಬಿಡಮ್ಮ. ಏನ್ರಿ ದಫೇದಾರ್ ಸಾಹೇಬ್ರೆ, ಸಾರಿ ರಿಟೈರ್ಡ್ ದಫೇದಾರ್ ಸಾಹೇಬ್ರೆ, ಏನ್ರಿ ನಿಮ್ಮ ಸಂಸಾರದೊಳಗಡೆ? ಅಲ್ಲ ರೀ, ನಿಮ್ಮ ತಮ್ಮ ಮತ್ತು ಅವ್ರ ಧರ್ಮಪತ್ನಿ ಮಧ್ಯೆ ಏನೋ ಸರಿ ಇಲ್ಲ ಅಂತ ನಂಗೆ ಅನ್ಸುತ್ತೆ. ನಿಮ್ಗೆ ಅನ್ಸ್ತಾ ಇಲ್ವಾ? ರಿಪೇರಿ ಮಾಡೋಕ್ಕಾಗಲ್ವಾ ನಿಮ್ಮ ಕೈಲಿ? ರಿಪೇರಿ ಮಾಡುವಂಥದ್ದು ಏನಿಲ್ಲಮ್ಮ. ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಮರ್ತೇ ಹೋಗ್ಬಿಟ್ಟಿದೆ. ನೀವು ರಿಟೈರ್ ಆಗಿರೋರಲ್ವಾ, ಕೈಯಲ್ಲಿ ಕೋಲಿಲ್ಲ, ಹಲ್ಕಿತ್ತು ಹುಲಿ ಥರ ಪೂರ್ತಿ ಸೋತೋಗ್ಬಿಟ್ಟಿದ್ರಿ ಅಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀಯಮ್ಮ. ಸೋತೋದೆ ಅಂತ ಹೇಳಿ ಬೇರೆ ಮಾರ್ಗನೇ ಇಲ್ಲ ನೋಡಿ. ರಿಟೈರ್ಡ್ ಆದಮೇಲೆ ಮೇಷ್ಟ್ರು ಬೆತ್ತ, ಪೊಲೀಸ್ರು ಕೋಲು, ಎರಡು ಒಲೆಗಷ್ಟೇ ಲಾಯಕ್ಕು. ಹೇಳಿ ದೊಡ್ಡಪ್ಪ, ಏನು ವಿಷಯ ಅಂತ. ಇರುತ್ತಲ್ಲಮ್ಮ, ಮನೆಯಲ್ಲಿ ಮದುವೆ ಅಂದರೆ ದುಡ್ಡಿರೋರಿಗೆ ಸಂಭ್ರಮ, ನಮ್ಮಂಥ ಮಧ್ಯಮ ವರ್ಗದವರಿಗೆ ಸಂಕಟ, ಸಿಡುಕು, ಸಿಟ್ಟು, ಕಣ್ಣೀರು. ಅದರ ಮಧ್ಯೆ ಅಪರೂಪಕ್ಕೆ ಅರೆಪಾವಿನಷ್ಟು ನಗು. ಅದು ಕಷ್ಟಪಟ್ಟು ಬರ್ಸ್ಕೊಳ್ಳುವಂಥದ್ದು. ನಮ್ಮ ಹೋಟ್ಲು ಸಾಂಬಾರ್ ಥರ ಯಾವ ತರಕಾರಿಗೆ ರೇಟ್ ಜಾಸ್ತಿ ಇರುತ್ತೋ ಅದು ಬರೀ ಹೆಸರಿಗೆ ಮಾತ್ರ ಇರುತ್ತೆ. ಆದರೆ ಯಾವ್ದು ತರಕಾರಿಗೆ ರೇಟ್ ಕಡಿಮೆ ಇರುತ್ತೋ ಅದು ಮಾತ್ರ ಹೇರಳವಾಗಿರುತ್ತೆ. ನಮ್ಮ ಮನೆ ದುಃಖದ ಥರ. ಹೌದು ಕಣಮ್ಮ. ಆದರೆ ನೀನು ಅವರಿಬ್ಬರ ಹತ್ರ ಮಾತಾಡೋಕೆ ಹೋಗ್ಬೇಡ, ಅದರಲ್ಲೂ ನಿಮ್ಮ ಅಪ್ಪನ ಹತ್ರ. ಯಾಕೆ ಮಾತಾಡಬಾರ್ದು? ಅವ್ರೇನು ಹುಲಿ ಕಟ್ಟಿದಾರ? ಅಪ್ಪ ಅಂದಮೇಲೆ ಮಕ್ಳು ಪ್ರಶ್ನೆಗೆ ಉತ್ತರ ಕೊಡ್ಬೇಕಪ್ಪ. ಅವ್ರು ಹುಲಿ ಆದ್ರೆ ನಾವು ಹುಲಿ ಮರಿ, ಗೊತ್ತಾಯ್ತಾ? ಅಲ್ಲ ದೊಡ್ಡಪ್ಪ, ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳೋದಕ್ಕೆ 1000 ಇರುತ್ತೆ, ಅದನ್ನ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗುತ್ತಾ? ಹಾಗೆ ಅಮ್ಮಂಗು ಅಪ್ಪನ ಹತ್ರ ಹೇಳ್ಕೊಳ್ಳೋದಕ್ಕೆ ಎಷ್ಟೋ ವಿಷಯ ಇರುತ್ತೆ. ಬದಲು ಇವರೇ ಮಾತು ಬಿಟ್ಬಿಟ್ರೆ ಏನ್ ಪ್ರಯೋಜನ? ಅದು ನಿಮ್ಮ ಅಪ್ಪನಿಗೆ ಅರ್ಥವಾಗಬೇಕಲ್ಲ. ಶುದ್ಧ ಅವಿವೇಕಿ ಥರ ಆಡ್ತಾನೆ. ಇರಿ ದೊಡ್ಡಪ್ಪ, ಅವರಿಬ್ಬರ ಮಧ್ಯೆ ಇನ್ನಷ್ಟು ಉಪ್ಪು ಖಾರ ಹಚ್ತೇನೆ. ಹೋಗಲ್ವಾ ವಾಸು? ಇತ್ತೀಚೆಗೆ ಯಾಕೋ ಕೆಲಸಕ್ಕೆ ಹೋಗೋ ಇಂಟ್ರೆಸ್ಟೇ ಕಳ್ಕೊಂಬಿಟ್ಟಿದ್ದೀನಿ. ನೀನೇ ಹೇಳ್ದಿಲ್ವಾ ಆರೋಗ್ಯ ಮುಖ್ಯ, ಕೆಲಸ ಬಿಡು ಅಂತ. ನಾನು ಯಾಕೆ ಹೇಳಿದ್ದೆ ಅಂತ ನೆನ್ಪು ಮಾಡ್ಕೊ. ಆರೋಗ್ಯ ಹಾಳು ಮಾಡಿಕೊಂಡು ಕೆಲಸಕ್ಕೆ ಹೋಗೋದು ಬೇಡ ಅಂದಿದ್ದೆ.
ಆರೋಗ್ಯ ಬೇರೆ, ಆಸಕ್ತಿ ಬೇರೆ. ಆಸಕ್ತಿ ಕಳ್ಕೊಂಡು ಮನಸ್ಸಿನಲ್ಲಿ ಸೋಮಾರಿತನ ತುಂಬಿಕೊಂಡ್ರೆ ಮನಸ್ಸು ವಿಷ ಆಗುತ್ತೆ. ಖಾಲಿ ಮನಸ್ಸಿನಲ್ಲಿ ರಾಕ್ಷಸತ್ವ ತುಂಬಿಕೊಳ್ಳುತ್ತೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಕೆಲಸದಲ್ಲಿ ಆಸಕ್ತಿ ಇಲ್ಲ ಅಂದರೆ ಮನಸ್ಸು ಖಾಲಿಯಾಗಿದೆ ಅಂತ ಅರ್ಥ ಅಲ್ಲ. ಬೇರೆ ಯಾವುದೋ ಕ್ರಿಯೇಟಿವ್ ಕೆಲಸನ ಯೋಚನೆ ಮಾಡ್ತಿದೆ ಅಂತ ಅರ್ಥ. ಈಗ ನೋವೆಲ್ಲ ಕಡಿಮೆ ಆಗಿರ್ಬೇಕಲ್ವಾ ವಾಸು? ಜೇಬ್ ಖಾಲಿ ಆದರೂ ಮಾತ್ರೆ ತಪ್ಪಿಸೋ ಆಗಿಲ್ವಲ್ಲ. ನಮ್ಮ ಜೀವನನ ಔಷಧಿಗಳಿಗೆ ಅಡ ಇಟ್ಟಿದ್ದೀವಿ. ಸಾಯೋ ತನಕ ಅದ್ರ ದಾಸರಾಗೇ ಇರಬೇಕು. ವಾಸು, ಯಾಕೋ ನೀನು ತುಂಬ ದೊಡ್ಡ ದೊಡ್ಡ ಮಾತಾಡ್ತಾ ಇದೆಯಾ. ನಾನು ಇವತ್ತಿಂದಾನೇ ಸೀರಿಯಸ್ ಆಗಿ ಕೆಲ್ಸಕ್ಕೆ ಟ್ರೈ ಮಾಡ್ತೀನಿ. ಔಷಧಿಗಾಗಿ ಪರದಾಡೋ ಸ್ಥಿತಿ ನಮಗಿನ್ನೂ ಬಂದಿಲ್ಲ. ತಮಾಷೆ ಆಗಂತದೆ ಓಕೆ. ನೀನು ಕೆಲ್ಸಕ್ಕೆ ಹೋದರೆ ಈ ಮನೆ ಒಡೆತನ. ಈ ಮನೆಯಲ್ಲಿ ಯಶೋಧ ಜಾಗದಲ್ಲಿ ನಿಂತು ಯಜಮಾನಿಕೆ ಮಾಡೋರು ಯಾರು? ವಾಸು, ಆಳಾಗಿ ದುಡಿದ್ರೆ ಮಾತ್ರ ಅರಸನಾಗಿ ಉಣ್ಣೋದಕ್ಕೆ ಸಾಧ್ಯ ಅಂತೆ. ಆ ಮಾತು ಹಾಗಿರಲಿ. ಯಶೋಧ ಫೋನ್ ಮಾಡಿದರು. ಅವ್ರ ಮಗುಗೆ DNA ಟೆಸ್ಟ್ ಮಾಡಿಸ್ತಾ ಇದ್ದಾರಂತೆ. ತುಂಬ ಟೆನ್ಷನಲ್ಲಿದ್ದರು. ಅಯ್ಯೋ ಬಿಡು ದೇವಕಿ, ನನಗವ್ರ ವಿಚಾರದಲ್ಲಿ ಯಾವ ಆಸಕ್ತಿನೂ ಇಲ್ಲ. ಅಂದರೆ ಈ ಮನೇನ ನಿಂದು ಮಾಡ್ಕೊಂಡ್ರೆ ಹೇಗೆ ಅನ್ನೋ ಆಸಕ್ತಿ ಮಾತ್ರ ಅಂತ ಅನ್ಸುತ್ತಲ್ವಾ? ಎಕ್ಸಾಕ್ಟ್ಲಿ. ಅವ್ರ ವಿಚಾರದಲ್ಲಿ ನನ್ನ ಸಂಬಂಧ ಇಷ್ಟ. ಯಾಕಂದರೆ ನಮ್ಮ ಪಿಸು ಮಾತನ್ನು ಹಾಳು ಮಾಡಿದ ಜಾಗ ಇದು. ಮುಂದೆ ಇದೇ ಗೋಲ್ ಗುಂಬಸಾಗಿ ನಮ್ಮ ಪಿಸು ಮಾತು ಮತ್ತೆ ಪ್ರತಿಧ್ವನಿಸ್ಬೇಕು. ವಾಸು, ನಾನೇನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನೀನು ಇನ್ನೇನೋ ವಿಷಯ ತೆಗಿತಾ ಇದೆಯಲ್ಲ. ಓಕೆ, ಸೀರಿಯಸ್ ಆಗಿ ಕೇಳ್ತೀನಿ. ವಿಧೇಯ ವಿದ್ಯಾರ್ಥಿಯಾಗಿ ಕೇಳ್ತೀನಿ. ಈಗ DNA ಟೆಸ್ಟ್ ಆದಮೇಲೆ ಆ ಮಗು ಅವ್ರದ್ದಲ್ಲ ಅಂತ ಗೊತ್ತಾದರೆ ಏನಾಗ್ಬೋದು? ಏನಾಗುತ್ತೆ? ಶಾಕ್ ಆಗುತ್ತೆ. ಆಗಲಿ ಬಿಡು. ಹಿಂದೆ ಅದೇ ರಘು ನನಗೊಂದ್ಸಲಿ ಸ್ವಂತ ಮಗು ಮಾಡ್ಕೊಂಡವ್ರಿಗೆ ಆ ನೋವು ಏನು ಅಂತ ಗೊತ್ತಾಗುತ್ತೆ ಅಂತ ಅನಿಸಿತ್ತು. ಈಗ ಆ ಪ್ರಶ್ನೆ ಮಾಡೋ ಅವಕಾಶ ನನಗೆ ಸಿಕ್ಕಿದೆ. ಆದರೆ ಮಾಡಲ್ಲ, ಅನುಭವಿಸ್ಲಿ. ಯಶು ಬಂದ್ಯಾ? ಬಾ, ಡಾಕ್ಟರ್ ಹತ್ರ ಹೋಗಿ ಬರೋಣ. ಯಶು ಹೊರಡೋಣ. ಇಲ್ಲ ರಘು, ನನ್ನಿಂದ ಸಾಧ್ಯ ಇಲ್ಲ. ಇನ್ನು ಒಂದು ಹೆಜ್ಜೆ ಮುಂದಿಡೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ದೇವಸ್ಥಾನದಿಂದ ಮನೆ ತಲುಪ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅಲ್ಲಿಂದ ಹೇಗೆ ಬಂದು ನನಗೆ ಗೊತ್ತಿಲ್ಲ. ಎದೆ ಜೋರಾಗಿ ಹೊಡ್ಕೊಳ್ತಾ ಇದೆ. ಕಿವಿ ತುಂಬ ಎದೆ ಬಡಿದಿದ್ದ ಶಬ್ದನೇ ತುಂಬಿಕೊಂಡಿದೆ. ಪ್ಲೀಸ್ ರಘು, ನೀನೇ ಹೋಗಿ ಬರ್ತೀಯಾ? ಹೇಗೆ ಬಂದು ಎದುರಿಸ್ಬೇಕು ಯಶು? ಹೆಜ್ಜೆನೇ ಮುಂದಿಡೋಕ್ಕಾಗ್ತಿಲ್ಲ. ಇನ್ನು ಹೇಗೆ ಎದುರಿಸ್ಲಿ? ದೇಹದಲ್ಲಿರೋ ಶಕ್ತಿ ಎಲ್ಲ ಪ್ರಾರ್ಥನೆಗೆ ಖಾಲಿ ಆಯಿತು ಅನಿಸುತ್ತೆ. ಇದೇನಿವತ್ತು ವಿಶೇಷ ಪೂಜೆ? ಹಾಗೇನಿಲ್ಲ ಚಂದ್ರು, ಆಗಾಗ ಪೂಜೆ ಮಾಡಿಸ್ತಾನೆ ಇರ್ತೀನಿ. ಅದಿರಲಿ, ನನ್ನನ್ನೇ ಕರೆದ್ರೆ ಯಾವತ್ತೂ ಕರೆದಿಲ್ಲ. ಮಗುಗೆ ಒಳ್ಳೇದಾಗಲಿ ಅಂತ. ಮಗು ಬರಬೇಕು ಅಂತಂದರೆ ನೀವು ಬರಲೇಬೇಕಲ್ವಾ? ಹಾಗಾದರೆ ನನಗೆ ಒಳ್ಳೇದಾಗದು ಬೇಡವಾ? ಮಗುಗೆ ಒಳ್ಳೇದಾದರೆ ನಿಮ್ಗೆ ಒಳ್ಳೇದಾದಾಗೆ ಅಲ್ವಾ? ಅದು ನಿಜಾನೇ. ಏನೇ ಆಗಲಿ, ಈ ಮಗು ಒಂಥರ ಲಕ್ಕಿನೇ. ಅನಾಥವಾಗಿತ್ತು, ನಾನು ಸಿಕ್ಕಿದೆ, ಈಗ ನೀವು ಸಿಕ್ಕಿದ್ದೀರಾ. ಏನಂತೀರಿ? ಹೌದು,
ನೀವು ಮಗುನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಆದರೂ ಒಂದು ರೀತಿ ಅನ್ಲಕ್ಕಿ. ಯಾಕೆ? ಈ ಮಗುಗೆ ನಿಮ್ಮ ಥರ ತಾಯಿ ಸಿಗ್ಬೇಕಾಗಿತ್ತು. ಅದೆಷ್ಟು ಆನಂದ ಪಡ್ತಿತ್ತು. ಮತ್ತೆ ಅವತ್ತು ನಾನು ಮಗು ಕೊಡ್ತೀರಾ ಅಂತ ತಮಾಷೆ ಕೇಳಿದ್ದಕ್ಕೆ ಇನ್ಮೇಲೆ ಮಗುನ ನೋಡೋಕ್ಕೆ ಬರಬೇಡಿ ಅಂತ ನನ್ನ ಮೇಲೆ ಗದ್ರ ಬಿಟ್ರಿ. ಹ್ಞೂ ಮತ್ತೆ ನನ್ನ ಮಗು ನೀವು ಕೇಳಿಬಿಟ್ರೆ. ಆದರೂ ಈ ಮಗುಗೆ ನಿಮ್ಮ ಥರ ತಾಯಿ ಇರಬೇಕಾಗಿತ್ತು. ಚಂದ್ರು, ಮತ್ತೆ ಮಗುನ ಕೇಳಬೇಡಿ. ಸರಿ ಬಿಡಿ, ಕೇಳಲ್ಲ. ಹೇಳಮ್ಮ. ಹಲೋ, ರಿಪೋರ್ಟ್ ಬಂತ ರಘು? ನಿನಗೆ ಯಾಕಮ್ಮ ಅಷ್ಟು ಕಾತರ? ಇನ್ನು ಡಾಕ್ಟರ್ ಹತ್ರನೇ ಹೋಗಲಿಲ್ಲ. ಹಾಗಾದರೆ ಹೊರಟಿದೀಯ ಅನ್ನು? ಹೌದು. ಗುಡ್ ಲಕ್ ಅನ್ಲ, ಬ್ಯಾಡ್ ಲಕ್ ಅನ್ಲ?